ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು. ವಚನಾಮೃತ ಹದೀಸ್ ಪಾಠ 3. قال النبي صلى الله عليه وسلم من صام رمضان إيمانا واحتسابا غفر له ما تقدم من ذنبه. ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಹೇಳಿದರು, ಒಬ್ಬನು ಸತ್ಯವಿಶ್ವಾಸವನ್ನಿಟ್ಟುಕೊಂಡು ಅಲ್ಲಾಹನ ಬಳಿಯಲ್ಲಿ ಪ್ರತಿಫಲದ ಅಪೇಕ್ಷೆಯಿಂದ ರಮಲಾನ್ ವ್ರತ ಅನುಷ್ಠಿಸಿದರೆ ಅವನ ಗತಕಾಲದ ಪಾಪಗಳು ಕ್ಷಮಿಸಲ್ಪಡುವುದು. ಈ ಹದೀಸನ್ನು ಬುಖಾರಿ ವರದಿ ಮಾಡಿದ್ದಾರೆ. ಇಸ್ಲಾಮಿನ ಮೂಲಭೂತ ಬೋಧನೆಗಳಲ್ಲಿ ಉಪವಾಸವು ನಂಬಿಕೆ, ನಮಾಜ್ ಮತ್ತು ಝಕಾತ್ನ ನಂತರದ ಸ್ಥಾನವನ್ನು ಹೊಂದಿದೆ. ಇಸ್ಲಾಮಿನಲ್ಲಿ ಇಡೀ ರಂಜಾನ್ ತಿಂಗಳು ಉಪವಾಸವು ಕಡ್ಡಾಯ ಕರ್ತವ್ಯವಾಗಿದೆ. ಯಾರಾದರೂ ಸರಿಯಾದ ಕಾರಣವಿಲ್ಲದೆ ರಂಜಾನಿನ ಒಂದು ಉಪವಾಸವನ್ನು ತಪ್ಪಿಸಿಕೊಂಡರೆ ಅವನು ತಪ್ಪಿತಸ್ಥನಾಗುತ್ತಾನೆ. ಹದೀಸಿನಲ್ಲಿ ಬಂದ ಪ್ರಕಾರ ಅನಾರೋಗ್ಯ ಅಥವಾ ಇನ್ನಾವುದೇ ಸರಿಯಾದ ಕಾರಣವಿಲ್ಲದೆ ಯಾರಾದರೂ ರಂಜಾನ್ನಲ್ಲಿ ಉಪವಾಸವನ್ನು ತಪ್ಪಿಸಿದರೆ ಅವನು ತನ್ನ ಜೀವನದ ಉದ್ದಕ್ಕೂ ಉಪವಾಸ ಮಾಡಿದರೂ ಕೂಡ ಪ್ರಸ್ತುತ ಉಪವಾಸದ ಬಾಧ್ಯತೆಯನ್ನು ಪೂರ್ಣವಾಗಿ ಪೂರೈಸಲು ಸಾಧ್ಯವಾಗುವುದಿಲ್ಲ. ಉಪವಾಸಿಗನು ತನ್ನ ದೇಹವನ್ನು ಇಬಾದತ್ತಿಗಾಗಿ ನಿಲ್ಲಿಸುವ ಮೂಲಕ ಮತ್ತು ಅಲ್ಲಾಹನಿಗಾಗಿ ತನ್ನ ಆಸೆಗಳನ್ನು ತ್ಯಾಗ ಮಾಡುವ ಮೂಲಕ ವ್ರತಾನುಷ್ಠಾನವು ಅದರ ಪ್ರತಿಫಲವನ್ನು ಅಸಾಧಾರಣ ಮಟ್ಟಿಗೆ ಹೆಚ್ಚಿಸಿದೆ. ಭಕ್ತಾದಿಗಳ ಎಲ್ಲ ಒಳ್ಳೆಯ ಕಾರ್ಯಗಳಿಗೆ ತಕ್ಕ ಪ್ರತಿಫಲವನ್ನು ನೀಡಲಾಗುತ್ತದೆ. ಆದರೆ ಉಪವಾಸದ ವಿಷಯವು ಇದಕ್ಕಿಂತ ಭಿನ್ನ. ಈ ಬಗ್ಗೆ ಅಲ್ಲಾಹು ತಆಲಾನ ಘೋಷಣೆ, ದಾಸರು ಉಪವಾಸದ ಸಮಯದಲ್ಲಿ ಆಹಾರ ಮತ್ತು ಪಾನೀಯಗಳನ್ನು ತ್ಯಜಿಸುತ್ತಾರೆ ಮತ್ತು ನನಗಾಗಿ ತಮ್ಮ ದೇಹವನ್ನು ಅರ್ಪಿಸುತ್ತಾರೆ. ಆದ್ದರಿಂದ ನಾನು ನೇರವಾಗಿ ಉಪವಾಸದ ಉಡುಗೊರೆಯನ್ನು ನೀಡುತ್ತೇನೆ ಎಂದಿದ್ದಾನೆ. ಉಪವಾಸದ ಮೂಲಕ ದೊರೆಯುವ ಮುಖ್ಯವಾದ ವೈಶಿಷ್ಟ್ಯವೇನೆಂದರೆ ಇದು ಇತರ ಪ್ರಾಣಿಗಳಿಗಿಂತ ಮನುಷ್ಯರನ್ನು ಮೇಲಕ್ಕೆತ್ತುತ್ತದೆ. ಅಥವಾ ಪ್ರಾಣಿಗಳ ಸ್ವಭಾವವೆಂದರೆ ಬೇಕಾದಾಗ ತಿನ್ನುವುದು, ಕುಡಿಯುವುದು, ಅವು ಬಯಸಿದಲ್ಲಿ ತಮ್ಮ ಸಂಗಾತಿಯೊಂದಿಗೆ ಸರಸವಾಡುವುದು. ಆದರೆ ತಿನ್ನದೆ ಮತ್ತು ಕುಡಿಯದೇ ಇರುವುದು ಮತ್ತು ಎಂದಿಗೂ ಸರಸವಾಡದೆ ಇರುವುದು ಮಲಕುಗಳ ಸ್ವಭಾವ. ಉಪವಾಸದಿಂದ ಮಾನವರು ಇತರ ಪ್ರಾಣಿಗಳಿಗಿಂತ ಉನ್ನತರಾಗುತ್ತಾರೆ ಮತ್ತು ಒಂದು ರೀತಿಯಲ್ಲಿ ಮಲಕುಗಳನ್ನು ಹೋಲುತ್ತಾರೆ. ಜನರಲ್ಲಿ ತಕ್ವಾ ಅಥವಾ ಭಯಭಕ್ತಿಯನ್ನು, ಭಯ ಮತ್ತು ಜಾಗೃತೆ ಇದನ್ನು ಸೃಷ್ಟಿಸುವ ಮೂಲಕ ತಮ್ಮ ದೈಹಿಕ ಆಸೆಗಳನ್ನು ಅಧೀನಗೊಳಿಸಲು, ಅಲ್ಲಾಹನ ಕಟ್ಟಳೆಗಳಿಗೆ ವಿರುದ್ಧವಾದ ಆಸೆಗಳನ್ನು ನಾಶಪಡಿಸಲು ಮತ್ತು ಆತ್ಮಗಳನ್ನು ಸಂಸ್ಕರಿಸಿ ಮೇಲಕ್ಕೆ ಏರಲು ಸಾಧ್ಯವಾಗುವುದು ಉಪವಾಸದ ವಿಶೇಷ ಪ್ರಯೋಜನ. ಆದರೆ ಉಪವಾಸ ಮಾಡುವವರು ಮೊದಲ ಬಾರಿಗೆ ಅವುಗಳನ್ನು ಪಡೆಯಲು ನಿರ್ಧಾರ ತೆಗೆದುಕೊಳ್ಳಬೇಕು. ಅನ್ನಪಾನದಿಂದ ದೂರವಿರುವ ಜೊತೆಗೆ ಸಣ್ಣ ದೊಡ್ಡ ತಪ್ಪುಗಳನ್ನೆಲ್ಲ ತಪ್ಪಿಸಬೇಕು. ಸುಳ್ಳು ನಿಂದೆಗಳನ್ನು ಮಾತನಾಡಬಾರದು. ಸಂಕ್ಷಿಪ್ತವಾಗಿ ಆತ್ಮದ ಶುದ್ಧತೆ, ಧರ್ಮನಿಷ್ಠೆ ಮತ್ತು ಉಪವಾಸದ ಫಲವಾದ ಶಾರೀರಿಕ ಬಯಕೆಗಳನ್ನು ಹತೋಟಿಯಲ್ಲಿಟ್ಟುಕೊಳ್ಳಬಲ್ಲ ಶಕ್ತಿ ಒಬ್ಬನು ಅನ್ನಪಾನಗಳನ್ನು ತ್ಯಜಿಸಿದಾಗ ಮತ್ತು ದೊಡ್ಡ ಮತ್ತು ಸಣ್ಣ ಎಲ್ಲ ಪಾಪಗಳಿಂದ ದೂರ ಬಿದ್ದಾಗ ಮತ್ತು ಸುಳ್ಳು, ನಿಂದೆ, ಅಸಭ್ಯ ಮಾತುಗಳು, ಜಗಳಗಳು ಇತ್ಯಾದಿಗಳಿಂದ ದೂರವಿದ್ದಾಗ ಮಾತ್ರ ಸಿಗುತ್ತದೆ. ನಾನು ಓದಿದ ಈ ಹದೀಸ್ನಲ್ಲಿ ವ್ರತಾನುಷ್ಠಾನದಿಂದ ಲಭ್ಯವಾಗುವ ಕ್ಷಮಾದಾನವು 2 ಷರತ್ತುಗಳನ್ನು ಅವಲಂಬಿಸಿದೆ ಎಂದು ತಿಳಿದು ಬರುತ್ತದೆ. ಒಂದನೆಯದ್ದು ಈಮಾನ್, ಸತ್ಯವಿಶ್ವಾಸ, ಅರ್ಥಾತ್ ಅಲ್ಲಾಹು ಮತ್ತು ರಸೂಲರಲ್ಲಿ ವಿಶ್ವಾಸವಿರಿಸಬೇಕು. ಉಪವಾಸ ಕಡ್ಡಾಯವೆಂದು ಮತ್ತು ಅಲ್ಲಾಹನು ಉಪವಾಸಿಗರಿಗೆ ಸಿದ್ಧಪಡಿಸಿದ ಅನಂತ ಪುಣ್ಯಗಳನ್ನು ಸತ್ಯವೆಂದು ನಂಬಿರಬೇಕು. ಎರಡನೆಯದು ಇಹ್ತಿಸಾಬ್, ಪ್ರತಿಫಲಾಪೇಕ್ಷೆ. ಅಲ್ಲಾಹನ ಸಂಪ್ರೀತಿಗಾಗಿ ಆತ್ಮಾರ್ಥವಾಗಿ ಪುಣ್ಯ ಬಯಸಿ ವ್ರತ ಕೈಗೊಳ್ಳಬೇಕು. ಲೋಕಶ್ರುತಿ, ಅನುಕರಣೆ, ಜನರೊಂದಿಗೆ ಹೊಂದಿಕೊಳ್ಳುವ ಉದ್ದೇಶದಿಂದ ಆಗಿರಬಾರದು. ಯಾರ ಬಲವಂತವೂ ಇಲ್ಲದೆ ಸ್ವಯಂ ಆತ್ಮಸಂತೃಪ್ತಿಯಿಂದ ಕೂಡಿರಬೇಕು. ದಿನ ದೂಡುವಂತಿರಬಾರದು. ದಿನದುದ್ದಕ್ಕೂ ಅದರ ಮಹತ್ವದ ಪ್ರತಿಫಲವನ್ನು ಸದುಪಯೋಗಪಡಿಸುತ್ತಿರಬೇಕು. ಇಲ್ಲಿ ಕ್ಷಮಿಸಲ್ಪಡುವುದು ಎಂದು ವಾಗ್ದಾನ ಮಾಡಲಾಗಿರುವ ಪಾಪಗಳು ಸಣ್ಣ ಪಾಪಗಳಾಗಿವೆ. ಸತ್ಕರ್ಮಗಳಿಂದ ಕ್ಷಮಿಸಲ್ಪಡುವುದು ಸಣ್ಣ ಪಾಪಗಳು ಮಾತ್ರ. ಮಹಾದೋಷಗಳಿಗೆ ಪರಿಹಾರ ತೌಬಾ ಆಗಿದೆ ಎಂದು ವಿದ್ವಾಂಸರು ವಿವರಿಸಿದ್ದಾರೆ. ಉಪವಾಸದ ವಾಸ್ತವತೆ ಮತ್ತು ಅದರ ಮೌಲ್ಯ ಮತ್ತು ಸ್ಥಿತಿಯನ್ನು ಅರ್ಥ ಮಾಡಿಕೊಳ್ಳಲು ಉಪವಾಸಗಳ ಮೂಲಕ ಹೃದಯ ತಲದಲ್ಲಿ ತಕ್ವಾ ರೂಢಿಸಿಕೊಳ್ಳಲು ಅಲ್ಲಾಹನು ನಮಗೆಲ್ಲ ಸಹಾಯ ಮಾಡಲಿ.
ಆಮೀನ್ ಯಾ ರಬ್ಬಲ್ ಆಲಮೀನ್.